ಅದು ಮೌನವಾಗಿ ಏನಲ್ಲ ಸರ್. ನೋಡಿ, ಅಲ್ಲಿ ಬರ್ತಿದ್ದೆ, ಆ ಸಂದರ್ಭದಲ್ಲಿ ಒಂದು ಹಿರಿಯ ನಾಯಕರು ಹೊರಡ್ತಾ ಇದ್ದಾರೆ, ಹೊಸ ನಾಯಕರು ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಆ ಗ್ಯಾಪಲ್ಲಿ ಏನು ರಿಯಾಕ್ಟ್ ಮಾಡೋದು ಅಂತ ಮಾಡಲಿಲ್ಲ ಅಷ್ಟೇ. ನಾನು ವೋಕಲ್ ಇದ್ದೀನಲ್ಲ, ನಾನು ಬಂದು ಮಾತಾಡ್ತಿದ್ದೀನಲ್ಲ. ಆವತ್ತೇನಂದರೆ ಕೆಲವು ಎಮೋಷ್ನಲ್ ಟೈಮಲ್ಲಿ ಏನು ಮಾತಾಡಿದ್ರು ತಪ್ಪಾಗುತ್ತೆ. ಸೊ ಆ ಭಾವುಕ ಕ್ಷಣದಲ್ಲಿ ಸುಮ್ಮನೆ ಇದೆ ಅಷ್ಟೇ ಸರ್, ಇನ್ನೇನಿಲ್ಲ. ಟ್ರೋಲ್ ಏನು ನನಗೇನು ಹೊಸಾದ ಸರ್? ನಾನು ಕರ್ನಾಟಕದ ಟ್ರೋಲ್ ಪೇಜ್ಗಳ ಕ್ರಶ್, ನನಗೇನು ಹೊಸಾದಲ್ಲ ಅದು ಸರ್. ನನಗೆ ನೋಡಿ, ಆಸೆ ಅಂತೂ ಇದೆ, ನನಗೆ ಆಸೆ ಇದೆ. ಕೊಟ್ಟರು ಓಕೆ, ಕೊಡದೇ ಇದ್ರೂ ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋರು, ಅಧಿಕಾರಕ್ಕಲ್ಲ. ಐ ಕೇಮ್ ಫಾರ್ ದ ಪಾರ್ಟಿ ಐಡಿಯಾಲಜಿ. ನಾನೊಬ್ಬ OBC ಹುಡುಗ, ಒಂದು OBC ಮೂಮೆಂಟ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾಟ್ ಫಾರ್ ದ ಪವರ್, ಫಾರ್ ದ ಐಡಿಯಾಲಜಿ. ನಾನು ರಾಜ್ಯದ ಜನತೆಗೆ ಮತ್ತೆ ಹೇಳ್ತೀನಿ, ನಾನು ಐಡಿಯಾಲಜಿಗೋಸ್ಕರ ರಾಜಕೀಯಕ್ಕೆ ಬಂದಿರೋನು. ಪವರಿಂದೇನೋ ಪಾಪ್ಯುಲಾರಿಟಿಯಿಂದೇನೋ ಹೋಗಿದ್ದಿದ್ರೆ ಮೈ ಮೇಲೆ ಹೇಳೋದು ಕಾಂಟ್ರವರ್ಸಿಗಳು ಮಾಡ್ಕೊತಿರ್ಲಿಲ್ಲ. ನಾನು ಒಂದು ಟೀಚರ್, ನನಗೆ ಗೊತ್ತಿಲ್ವೇನು ನಾನು ಬೈದರೆ ಅವ್ರು ಬೈತಾರೆ ಅಂತ. ಸೊ ಜೈ ಕಾಂಗ್ರೆಸ್. ಥ್ಯಾಂಕ್ ಯು ಸರ್. ಸರ್, ನಿನ್ನೆ ನಾನಿವತ್ತು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಅಭಿನಂದಿಸ್ತೀನಿ, ಹರಿಪ್ರಸಾದ್ ಸಾಹೇಬ್ರಿಗೆ ಅಭಿನಂದಿಸ್ತೀನಿ. DK ಸಾಹೇಬ್ರು ಖಂಡಿತವಾಗೂ ಮತ್ತೊಂದು ಹಂತದ ಅಭಿವೃದ್ಧಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಹರಿಪ್ರಸಾದ್ ಸಾಹೇಬ್ರು ಒಂದು OBC ನಾಯಕನಿಗೆ ಪಟ್ಟ ಕೊಟ್ಟಿದ್ದಾರೆ. ನಾನು OBCಗಳ ಪರವಾಗಿ ನಮ್ಮ ಹೈಕಮಾಂಡ್ಗೆ ಧನ್ಯವಾದ ಅರ್ಪಿಸ್ತೀನಿ. ಖಂಡಿತವಾಗೂ ಈ ರಾಜ್ಯದಲ್ಲಿ OBCಗಳ ಪೋಲರೈಸೇಷನ್ ಖಂಡಿತವಾಗೂ ಕಾಂಗ್ರೆಸ್ ಕಡೆ ಆಗಿದೆ, ಮತ್ತಷ್ಟು ಆಗಬೇಕು ಅನ್ನೋದು ನಮ್ಮಂಥ OBC ಹುಡುಗರ ಆಸೆ. ಮತ್ತು ನೆನ್ನೆ ನಮ್ಮ DK ಸಾಹೇಬರು ಹೊಸ ತೀರ್ಮಾನ ತಗೊಂಡ್ರು, ಎಲ್ಲ ಹುಡುಗರಿಗೂ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ, ಅದಕ್ಕೆ ಅಭಿನಂದಿಸ್ತೀನಿ. ರಾಜ್ಯ ವ್ಯಾಪ್ತಿ B ಖಾತೆನ A ಖಾತೆ ಮಾಡ್ತೀವಿ ಅಂದಿದ್ದಾರೆ. ಮತ್ತು ಅಕ್ರಮ ಸಕ್ರಮದಲ್ಲಿ 2,500 ಚದರಡಿ, ಅದೆಲ್ಲ ಒಳ್ಳೆ ತೀರ್ಮಾನಗಳು. ರಾಜ್ಯದ ಜನತೆಗೆ ಹೇಳ್ತೀನಿ, ಇದನ್ನೆಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಆಶೀರ್ವಾದಿಸಬೇಕು. ಮತ್ತೊಮ್ಮೆ 28 ಬಂದು ನಾವು ಭಾಳಷ್ಟು ಇನ್ನು ಪೆಂಡಿಂಗ್ ಇರೋ ಕೆಲಸಗಳನ್ನ ನಮ್ಗೆ ಇದು ಫಿನಿಶ್ ಮಾಡೋಕ್ಕೆ ಇನ್ನೊಂದು 6-7 ವರ್ಷ ಬೇಕು ಸರ್. ಖಂಡಿತವಾಗೂ ಅವಕಾಶ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.